ಮಕ್ಕಳಿಗೂ ಕೂಡ ಒಂದು ಗಣನೀಯವಾದಂತಹ ಹಕ್ಕು ಐತೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ತಿಳಿದುಕೊಳ್ಳಬಹುದಾದಂತಹ ವಿಷಯವಾಗಿದೆ ಮಹಾಸ್ವಾಮಿಗಳು. ಅಂದ್ರೆ ಗಣನೀಯವಾದಂತಹ ವಿಷಯ ಯಾವುದಂತಂದ್ರೆ ಹುಟ್ಟದೇ ಇರುವ ಮಗುವಿಗೂ ಕೂಡ ಮೂಲಭೂತ ಹಕ್ಕುಗಳು ಇದಾವೆ ಅನ್ನೋದನ್ನು ನಾವು ಈ ಒಂದು ಪ್ರಸ್ತುತ ಪ್ರಕರಣಗಳಲ್ಲಿ ವ್ಯಕ್ತಪಡಿಸಲಿದ್ದೇವೆ ಮಹಾಸ್ವಾಮಿಗಳು. ಅರ್ಜಿದಾರರ ಪರ ವಕೀಲನಾದ ನಾನು ಪ್ರಕರಣದ ಸಂಕ್ಷಿಪ್ತ ದತ್ತಾಂಶಗಳನ್ನು ನಮ್ಮ ಮುಂದೆ ವಾತಾವರಣದಲ್ಲಿ ಪ್ರಸ್ತುತ ಪ್ರಕರಣದ ದತ್ತಾಂಶಗಳು ಈ ರೀತಿಯು ಅನುರಾಧ ದೇಸಾಯಿ ಮತ್ತು ಪ್ರಹ್ಲಾದ್ ಕುಲಕರ್ಣಿ ಅವರು 25/3/2018ರಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಹಿಂದೂ ವಿಧಿವಿಧಾನ ಮತ್ತು ಸಂಪ್ರದಾಯಗಳ ಪ್ರಕಾರವಾಗಿ ವಿವಾಹ ಹೊಂದಿದ್ದಾರೆ ಮತ್ತು ಅದೇ ದಿನ ಅವರು ಹಿಂದೂ ವಿವಾಹ ಕಾಯ್ದೆ 1945ರ ಅಡಿಯಲ್ಲಿ ಅಂಗ ಬೆಂಬಲಿಸಿಕೊಂಡಿರುತ್ತಾರೆ. ಅನುರಾಧ ದೇಸಾಯಿ ಎಂಟುವರೆ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಅನುರಾಧ ಮತ್ತು ಪ್ರಹ್ಲಾದ್ ಕುಲಕರ್ಣಿಯವರು ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಹಲವಾರು ಸಂದರ್ಭಗಳಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತದೆ. ಆದ ಕಾರಣ ದಂಪತಿಗಳಿಬ್ಬರು ತಮ್ಮ ಕೆಲಸದ ಒತ್ತಡದಿಂದಾಗಿ ಮದುವೆಯಾದ 3 ವರ್ಷಗಳಲ್ಲಿ ಮಗುವನ್ನು ಹೊಂದಲು ಪರಸ್ಪರ ಒಪ್ಪಿಕೊಂಡಿರುತ್ತಾರೆ. ಆದ್ದರಿಂದ ಗರ್ಭಧಾರಣೆ ಸಂಸ್ಥೆಗಳು ನೋಂದಾಯಿತ ವೈದ್ಯರು ಸೂಚಿಸಿದ ಸಲಹೆಯಂತೆ ಪತ್ನಿಯು ಪ್ರಾಪರ್ಟಿ ಎಂಬ ಗರ್ಭನಿರೋಧಕವನ್ನು ಬರೆದಿರುತ್ತಾರೆ. ಏಪ್ರಿಲ್ 2019ರಂದು ಪ್ರಾಪರ್ಟಿಯನ್ನು ಅಳವಡಿಸಿಕೊಂಡು ಪತ್ನಿಗೆ ಋತುಚಕ್ರ ತಪ್ಪಿದ್ದು ಸೆಪ್ಟೆಂಬರ್ 15, 2019ರಂದು ಗರ್ಭಧಾರಣೆ ಪರೀಕ್ಷೆ ನಡೆಸಿದಾಗ ಆಕೆ 6 ವಾರಗಳ ಗರ್ಭಿಣಿ ಎಂದು ದೃಢಪಡಿಸುತ್ತದೆ ಮಾನವಗಳು. ಅದೇ ಸಮಯದಲ್ಲಿ ದಂಪತಿಗಳು ಸಿದ್ಧರಾಗಿರಲಿಲ್ಲ. ಆದರೆ ದೂರದ ಸೋನೋಗ್ರಾಫ್ ಪರೀಕ್ಷೆಯ ನಂತರ ಪತ್ನಿ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ವಿಭಿನ್ನ ರೀತಿಯ ವಾತ್ಸಲ್ಯವನ್ನು ಪತಿಯು ಹೊಂದಿರುತ್ತಾನೆ ಮತ್ತು ಮಗುವನ್ನು ಹೊಂದುವ ಪರವಾಗಿ ಇರುತ್ತಾನೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಈಗಲೇ ನಾನು ಮಗುವನ್ನು ಹೊಂದು ಸಿದ್ಧವಿಲ್ಲ ಎಂದು ಪತ್ನಿಯು ವಾದವನ್ನು ಮಂಡಿಸುತ್ತಾರೆ. ಈಗಾಗಲೇ ನಿರ್ಧಾರದ ಬಗ್ಗೆ ಪತ್ನಿಯು ದೃಢವಾಗಿರುತ್ತಾರೆ. ದಂಪತಿಗಳ ಕುಟುಂಬದವರಿಬ್ಬರೂ ಸಹ ಗರ್ಭಾವಸ್ಥೆಯಲ್ಲಿ ಮುಂದುವರಿಸಲು ಬಯಸಿರುತ್ತಾರೆ. ಆದರೆ ಮಗುವಿನ ಮಾನಸಿಕವಾಗಿ ಸಿದ್ಧವಿಲ್ಲದ ಕಾರಣ ಪತ್ನಿ ಗರ್ಭಪಾತಕ್ಕೆ ಮುಂದಾಗಿರುತ್ತಾರೆ. ಪತ್ನಿಯ ಸಂಬಂಧ ಇಲ್ಲದ ಕಾರಣಕ್ಕೆ ದಂಪತಿಗಳ ನಡುವೆ ವಾಗ್ದಾನ ನಡೆಯುತ್ತದೆ. ಮಾತ್ರ ಗರ್ಭಪಾತದ ಪತ್ನಿಯ ವಿರುದ್ಧ ಪತಿ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮನೆಯನ್ನು ಸಲ್ಲಿಸುತ್ತಾರೆ. ತಾವು ಅನುಮತಿ ನೀಡಿದ್ದಲ್ಲಿ ಪ್ರಸ್ತುತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾದವನ್ನು ಪ್ರಸ್ತುತಪಡಿಸಲು ಅನುಮತಿ ಕೊಡುತ್ತಾರೆ. ಸರ್ವೋಚ್ಚ ನ್ಯಾಯಾಲಯವು ಕೌಟುಂಬಿಕ ಪ್ರಕರಣದ ನ್ಯಾಯವ್ಯಾಪ್ತಿಯನ್ನು ಹೊಂದಿದೆ. ಗರ್ಭಪಾತ ವಿಷಯದಲ್ಲಿ ಇದು ಹುಟ್ಟಲಿರುವ ಮಗುವಿನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುವುದರಿಂದ ಅನುಚ್ಛೇದ 32ರ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಪ್ರಸ್ತುತ ಪ್ರಕರಣದಲ್ಲಿ ಭಾರತ ಸಂವಿಧಾನದ ಅನುಚ್ಛೇದ 21 ಜೀವಿಸುವ ಹಕ್ಕು ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಉಲ್ಲಂಘನೆಯಾಗಿರುತ್ತದೆ. ಭಾರತ ಸಂವಿಧಾನದ ಅನುಚ್ಛೇದ 21 ಹುಟ್ಟಲಿರುವ ಮಗು ಸೇರಿದಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಮೂಲಭೂತ ಹಕ್ಕುಗಳನ್ನು ಖಾತ್ರಿಪಡಿಸುತ್ತದೆ. ಆದ್ದರಿಂದ ಈ ಒಂದು ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುತ್ತದೆ. ಬೇಗ ವ್ಯತಿರಿಕ್ತವಾಗಿ ಬೇಗನೆ ಅನುಚ್ಛೇದ 32ರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೇರವಾಗಿ ಮೂಲಭೂತ ಹಕ್ಕು ಉಲ್ಲಂಘನೆ ಆದ ಕಾರಣದಿಂದ ಅನುಚ್ಛೇದ 226 ಅರ್ಜಿಯನ್ನು ಅವಾಗ ನೇರವಾಗಿ ಅನುಚ್ಛೇದ 32ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ disposal. So you could have thought that no need of coming to that because according to the Family Courts Act it says that it has been brought to speedy disposal with regard to the family matters and there is in camera proceedings. Still a benefits only for that. I think that ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸುರಕ್ಷಾ ಇದೊಂದು ಪ್ರಕರಣವನ್ನು ನೋಡಲು first it contains
you approach it directly to this hospital. ಇಲ್ಲಿ ಹುಟ್ಟದಿರುವಂಥ ಮಗುನ ಯಾವುದೇ ಹೈಕೋರ್ಟಿಗೆ ಸೀರಿಯಸ್ ಇದ್ದಿದ್ದಲ್ಲ ಫ್ಯಾಮಿಲಿ ಕೋರ್ಟ್ ಇಂಜೆಕ್ಷನ್ಸ್ ಇವನ್ ದ ಫ್ಯಾಮಿಲಿ ಕೋರ್ಟ್ ಕ್ಯಾನ್ ಗ್ರಾಂಟ್ ಇಮಿಡಿಯೇಟ್ಲಿ ಸ್ಪೀಡಿ ಡಿಸ್ಪೋಸಲ್ ಅಂತ ಸ್ಪೆಷಲ್ ಕೋರ್ಟ್ಸ್ ಅವರು ಹಸ್ಬೆಂಡ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದ್ರೆ ವೈಟಸ್ ರೈಟ್ಸ್ ಈ ಒಂದು ಪ್ರಕರಣದಲ್ಲಿ ನಾವು ನ್ಯಾಯಮೂರ್ತಿಗಳನ್ನು ಪಡೆದುಕೊಳ್ಳಲು ಇವತ್ತು ಅರ್ಜಿಯನ್ನು ವಾಟ್ ಈಸ್ ಮ್ಯಾಟರ್ಸ್ ಯಾವುದೇ ಒಂದು ಸರ್ಕಾರದ ಕಚೇರಿಗಳಲ್ಲಿ ಅಥವಾ ಸರ್ಕಾರದ ಆದೇಶದ ಮೇರೆಗೆ ಹುದ್ದೆಯನ್ನು ಆ ಒಂದು ಹುದ್ದೆಯಲ್ಲಿ ಇರುವಂಥ ಅಧಿಕಾರಿಗಳು ತನ್ನ ಕಾರ್ಯವನ್ನು ಸರಿಯಾಗಿ ಮಾಡದೇ ಇದ್ದರೆ not considered on their registered council. There is no public duty or office which is working here. It is a private matter or a right duty is a private right between the husband and the wife with regard to the removal of children and all removal of children. So there is no government authority coming to that building or private coming under the matters. Okay, we are not handling your arguments. Your co-counsel had many points here. Otherwise not necessary go to where. ಸ್ವಾಮಿ ಈ ಒಂದು ಪ್ರಕರಣದಲ್ಲಿ ನಾವು ಸಾಮಾನ್ಯವಾಗಿ ನ್ಯಾಯಾಲಯದ ಮುಂದೆ ತಿಳಿಸುವುದೇನೆಂದರೆ ಸಾಮಾನ್ಯವಾಗಿ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಮುಂದೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಪ್ರಸ್ತುತ ನನ್ನ ಸಹವಕೀಲರು ಮಾಡಿಕೊಂಡಂತಹ ವಾದವನ್ನು ಆಲಿಸಿದಂತಹ ತಾವುಗಳು ಈ ಒಂದು ಪ್ರಕರಣದಲ್ಲಿ ನ್ಯಾಯವ್ಯಾಪ್ತಿ ಇದೆ ಎಂಬ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಅನುಚ್ಛೇದ 32ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಕಾರಣವೇನೆಂದರೆ ಅರ್ಜಿಯನ್ನು ನಾವು ವೈಯಕ್ತಿಕ ಹಕ್ಕಿನ ಉಲ್ಲಂಘನೆ ನ್ಯಾಯವಾದಿಗಳು ಹೇಳಿದಂತೆ ಅನುಚ್ಛೇದ 21 ನೇರವಾಗಿ ಹುಟ್ಟುವ ಮಗುವಿನ ಸಂಬಂಧಿಸಿದಂತೆ ಅಂದರೆ ಗರ್ಭಾವಧಿಯ ಅವಧಿಯು ಕಡಿಮೆ ಇರುವುದರಿಂದ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಎಲ್ಲ ರೀತಿಯಾದಂತಹ ಅದರ ಒಂದು ಅರ್ಜಿಯನ್ನು ಪುರಸ್ಕರಿಸುವಂತಹ ಅಧಿಕಾರ ಇರುವುದರಿಂದ ಪ್ರಸ್ತುತ ನಾವು ಈ ಒಂದು ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮಂಡಿಸಿದ್ದೇವೆ. ಮಹಾಸ್ವಾಮಿಗಳೇ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅನುಮತಿ ಇದ್ದಾಗಲೂ ಕೂಡ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂತಹ ಸಂದರ್ಭ ನಮ್ಗೆ ದೋಷವಿಲ್ಲ ಮಹಾಸ್ವಾಮಿ. ಆದ್ದರಿಂದ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಮಹಾಸ್ವಾಮಿಗಳೇ, ಈ ಒಂದು ಪ್ರಕರಣದಲ್ಲಿ ಅಂದರೆ ಹುಟ್ಟದೇ ಇರುವಂತಹ ಮಗುವಿಗೆ ಯಾವುದೇ ರೀತಿಯಾದಂತಹ ಹಕ್ಕುಗಳನ್ನು ಇಲ್ಲಿ ಯಾವುದೇ ರೀತಿಯಲ್ಲಿ ನೀಡಿಲ್ಲ ಮಹಾಸ್ವಾಮಿಗಳು. ಅಂದರೆ ಹುಟ್ಟದೇ ಇರುವಂತಹ ಮಕ್ಕಳಿಗೂ ಕೂಡ ಒಂದು ಗಣನೀಯವಾದಂತಹ ಹಕ್ಕು ಐತೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ತಿಳಿದುಕೊಳ್ಳಬಹುದಾದಂತಹ ವಿಷಯವಾಗಿದೆ ಮಹಾಸ್ವಾಮಿಗಳು. ಅಂದರೆ ಗಣನೀಯವಾದಂತಹ ವಿಷಯ ಯಾವುದಂತಂದರೆ ಹುಟ್ಟದೇ ಇರುವ ಮಗುವಿಗೂ ಕೂಡ ಮೂಲಭೂತ ಹಕ್ಕುಗಳು ಇದಾವೆ ಅನ್ನೋದನ್ನು ನಾವು ಈ ಒಂದು ಪ್ರಸ್ತುತ ಪ್ರಕರಣಗಳಲ್ಲಿ ವ್ಯಕ್ತಪಡಿಸಲಿದ್ದೇವೆ ಮಹಾಸ್ವಾಮಿ. ಸಮ್ಮತಿ ಪಡೆಯಲಿಲ್ಲದೆ ಅವರು ಅಬಾರ್ಷನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮ್ಮ ಪ್ರಮುಖ ಮಹಾಸ್ವಾಮಿಗಳೇ, ಈ ಒಂದು ನಾವು ಹಿಂದೂ ವಿವಾಹ ಪದ್ಧತಿಯ ಪ್ರಕಾರ ನಾವು ಮದುವೆ ಆಗಿದ್ದು ಇಬ್ಬರು ಒಂದು ಸಪ್ತಪದಿಯ you approach this court because she has not taken your consent. ಮಹಾಸ್ವಾಮಿಗಳೇ, ಈ ಒಂದು ಕಾರಣದಿಂದಾಗಿ ಅಂದರೆ ಮಹಾಸ್ವಾಮಿಗಳೇ ಇಬ್ಬರು ಕೂಡ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಅವರು ಯಾವುದೇ ರೀತಿಯಿಂದ ಅದೆಲ್ಲ ನಾಟ್ ನೆಸೆಸರಿ. ಜಸ್ಟ್ ಟೆಲ್ ಮೀ ವೆದರ್ ಯು ಅಪ್ರೋಚ್ಡ್ because she has not taken your consent or whether you approached because the fighters' rights are violated. ಮಹಾಸ್ವಾಮಿ, ಇಲ್ಲಿ ನಾವು ಮಹಾಸ್ವಾಮಿ ನಾವು ಈ ಒಂದು ಪ್ರಕರಣದಲ್ಲಿ ತಿಳಿಸುವುದೇನೆಂದರೆ ಮಹಾಸ್ವಾಮಿ ಪ್ರಸ್ತುತ ಪ್ರಕರಣದಲ್ಲಿ ಗರ್ಭಪಾತವನ್ನು ಮಾಡಿಸಿಕೊಳ್ಳಲು ಮಹಿಳೆಯರು ಗಂಡನ ಒಂದು ಸಮ್ಮತಿಯನ್ನು ಪಡೆಯದೇ ಇದ್ದಾಗ ಅಲ್ಲಿ ಕುಟುಂಬದ ಸಮ್ಮತಿ ಅದೊಂದು ಹಿಂದೂ ಕುಟುಂಬವಾಗಿರೋದ್ರಿಂದ ಎರಡೂ ಕುಟುಂಬಗಳು ಕೂಡ ಸಹಮತಿಯೊಂದಿಗೆ ಮಹಾಸ್ವಾಮಿಗಳು ಹುಟ್ಟದೇ ಮಗು ನಾವು ಇಲ್ಲಿ ಪ್ರಸ್ತುತಪಡಿಸುವುದೇನೆಂದರೆ ಹುಟ್ಟದೇ ಮಗುವಿಗೂ ಕೂಡ ಮೂಲಭೂತ ಹಕ್ಕಿನ
ಒಂದು ಮೂಲಭೂತ ಹಕ್ಕು ಇದೆ ಎಂಬುದನ್ನು ನಾವು ತಿಳಿಸಬಹುದು. ಮಹಾಸ್ವಾಮಿ, ಈ ಒಂದು ನಾವು ಪ್ರಸ್ತುತಪಡಿಸಿದಂಥ ಪ್ರಕರಣವು ನೇರವಾಗಿ ಹುಟ್ಟದೇ ಇರುವಂತಹ ಮಗುವಿನ ಹಕ್ಕಿಗೆ ಸಂಬಂಧಿಸಿದ ಮಹಾಸ್ವಾಮಿ, ನಾವು ಆ ಒಂದು ವಿಷಯವನ್ನು ಕೂಡ ಉಲ್ಲೇಖಿಸಿದ್ದೇವೆ ಮಹಾಸ್ವಾಮಿ. ಮಹಾಸ್ವಾಮಿ, ನಾವು ಗಂಡನ ಅನುಮತಿ ಇಲ್ಲದೆ ಗರ್ಭಪಾತ ಮಾಡಿಸುವುದು ಮಹಾಸ್ವಾಮಿ, ನಾವು ನಮ್ಮ ಒಂದು ವಿವಾದಾಂಶದ ಎರಡನೇ ಒಂದು ವಿವಾದಾಂಶದಲ್ಲಿ ಗಂಡನ ಅನುಮತಿ ಇಲ್ಲದೆ ಗರ್ಭಪಾತ ಮಾಡಿಸುವುದು ಕ್ರೌರ್ಯವಾಗಿದೆ ಎಂಬುದನ್ನು ಉಲ್ಲೇಖಿಸಿದ್ದೇವೆ ಮಹಾಸ್ವಾಮಿ. ನಮ್ಮ ಒಂದು ವಾದವನ್ನು ಆಲಿಸಬೇಕಾಗಿದೆ. ಮುಂದಿನ ವಿವಾದಾಂಶಗಳನ್ನು ಆಲಿಸಬೇಕಾಗಿದೆ. You are not satisfying this court on first issue. There is no need to receive the second issue. ಮಹಾಸ್ವಾಮಿ, ಈ ಒಂದು ಪ್ರಕರಣ ಪೇರಾಟ್ಪತಿ ನಾನು ಕೇಳಿರ್ತೀರಿ ನಮ್ಗೆ ಆ ಕಾರಣದಿಂದಾಗಿ ನಾವು ಈ ಒಂದು ವಿವಾದಾಂಶವನ್ನು time court officer estimate 1 ನಿಮಿಷ within 1 minute whatever you want. ಮಹಾಸ್ವಾಮಿ, ಗಂಡನ ಅನುಮತಿ ಇಲ್ಲದೆ ಗರ್ಭಪಾತ ಮಾಡಿಸುವುದು ಕ್ರೌರ್ಯವಾಗಿದೆ ಅನ್ನೋದನ್ನು ನಾವು ಅನೇಕ ಪ್ರಕರಣಗಳಲ್ಲಿ ಕಾಣುತ್ತೇವೆ ಮಹಾಸ್ವಾಮಿ. ಅದನ್ನು ನೋಡಿದಾಗ ನಾವು ಕ್ರೌರ್ಯ ಅಂದರೆ ಏನು ಅನ್ನೋದನ್ನು ಕೆಲವರು ಅನೇಕ ಪ್ರಕರಣ ಮಹಾಸ್ವಾಮಿ, ರೆಸರ್ ವಿರುದ್ಧ ರೆಸರ್ ಪ್ರಕರಣ ಆಗಿರ್ಬೋದು, A.J. ಚಂದ್ರ ವಿರುದ್ಧ ಅನಿಲ್ ಗೌಡ್ ಪ್ರಕರಣ ಆಗಿರ್ಬೋದು. ಮಹಾಸ್ವಾಮಿ, ಪ್ರಕರಣ ಹಳೆಯವಾಗಿದ್ದರೂ ಕೂಡ ಅದರಲ್ಲಿರ್ತಕ್ಕಂತಹ ಒಂದು ವಿಷಯ ಮಹತ್ವದ್ದಾಗಿರ್ತದೆ ಮಹಾಸ್ವಾಮಿ. ಮಹಾಸ್ವಾಮಿ, ಇಲ್ಲಿ ಮಾನಸಿಕ ಸ್ಥಿತಿಯನ್ನು ರೆಸರ್ ವಿರುದ್ಧ ರೆಸರ್ ಪ್ರಕರಣದಲ್ಲಿ ಮಾನಸಿಕ ಸ್ಥಿತಿಯನ್ನು ಅಪಾಯಕ್ಕೆ ಸಿಲುಕಿಸುವುದು ಎಂಬುದಾಗಿರ್ತದೆ ಮಹಾಸ್ವಾಮಿ. ಮಾನಸಿಕ ಸ್ಥಿತಿಯನ್ನು ಅಪಾಯಕ್ಕೆ ಸಿಲುಕಿಸುವುದು ಅಂತ ಹೇಳಿದ್ರೆ ಮಹಾಸ್ವಾಮಿ. ಪ್ರಸ್ತುತ ಪ್ರಕರಣದಲ್ಲಿ ಕೂಡ ಗಂಡನ ಒಂದು ಗರ್ಭಪಾತವನ್ನು ಅವ ಯಾವಾಗ ಸ್ವಲಭ್ಯ ಮೂಲಕ ಅದರ ತಿಳುಕೊಳ್ತಾರೋ ಆ ಒಂದು ಮಗುವಿಗೆ 6 ತಿಂಗಳ ನಂತರವೂ ಹೃದಯದ ಬಡಿತ ಪ್ರಾರಂಭವಾಗುತ್ತದೆ ಎನ್ನುವುದು ಸಾಮಾನ್ಯ ಸಂಗತಿ ಮಹಾಸ್ವಾಮಿ. ಆ ಒಂದು ಇದರ ಮೇಲೆ ವಾತ್ಸಲ್ಯ ಉಂಟಾಗಿರುವುದರಿಂದ ಇದೇ ಒಂದು ಕಾರಣದ ಮೇಲೆ ಮುಂದೆ ವಿಚ್ಛೇದನ ಆಗುವುದಿಲ್ಲ, ಈ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯ ವಿಚ್ಛೇದನ ಆಗುವುದಿಲ್ಲ ಎನ್ನುವುದು ಹೇಳಲಾಗುವುದಿಲ್ಲ ಮಹಾಸ್ವಾಮಿಗಳು. ಯಾಕಂದ್ರೆ ಮಹಾಸ್ವಾಮಿಗಳು ಇಲ್ಲಿ ಈ ಒಂದು ಮಾನಸಿಕ ಕ್ರೌರ್ಯ ನನ್ನ ಗಂಡನಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಮಗುವಿನ ಮೇಲೆ ಹತ್ತಿರುವುದರಿಂದ ಮತ್ತು ಕುಟುಂಬವೂ ಕೂಡ ಅದಕ್ಕೆ ಒಪ್ಪಿಕೊಂಡಿರೋದ್ರಿಂದ ಸ್ವಂತ ಹಿತಾಸಕ್ತಿಗಾಗಿ ಅಂದರೆ ಮಹಾಸ್ವಾಮಿಗಳೇ ಆ ಒಂದು ಪ್ರಕರಣದಲ್ಲಿ ಅವರಿಗೆ ನಾವು ಈಗ ಮಾನಸಿಕವಾಗಿ ಸಿದ್ಧರಿಲ್ಲ ಎಂಬ ಒಂದು ವಾದವನ್ನು ಅವರು ಮಂಡಿಸಿದ್ದಾರೆ ಮಹಾಸ್ವಾಮಿಗಳೇ. ನಾವು ವೈದ್ಯಕೀಯ ಗರ್ಭಪಾತ ಮುಕ್ತಾಯಗೊಳಿಸುವ ಕಾಯ್ದೆ 1971ರಲ್ಲಿ ಯಾವುದೇ ಒಂದು ಅಂಶದಲ್ಲಿ ಕೂಡ ಮಾನಸಿಕವಾಗಿ ಸಿದ್ಧವಾಗಿಲ್ಲ ಎಂಬ ಕಾರಣದ ಮೇಲೆ ಗರ್ಭಪಾತವನ್ನು ಮಾಡಿಸಬೇಕು ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಿದ ಮಹಾಸ್ವಾಮಿಗಳು. ಇಲ್ಲಿ ಉಲ್ಲೇಖ ಮಾಡಿದ್ದೇನೆ ಅಂತ ಮಹಾಸ್ವಾಮಿಗಳೇ ಅವ್ರು ಹೇಳ್ತಾ ಇರೋದು ಯಾವುದೇ ಒಂದು ಸಂದರ್ಭದಲ್ಲಿ ಅತ್ಯಾಚಾರವಾದರೆ ಅಥವಾ ಕಡಿಮೆ ವಯಸ್ಸಿನ ಮಕ್ಕಳಿದ್ದಾಗ ಅವರು ಗರ್ಭಪಾತವನ್ನು ಅತ್ಯಾಚಾರದ ಮೂಲಕ ಗರ್ಭಪಾತವನ್ನು ಆದಾಗ ನಂತರ ಮಹಾಸ್ವಾಮಿಗಳೇ ಅಂಗವಿಕಲರಾಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಗರ್ಭಸ್ಥ ಮಹಿಳೆಯು ಗರ್ಭಪಾತವನ್ನು ಮಾಡಿಕೊಳ್ಳುವಂತ ಅನಿವಾರ್ಯತೆ ಇದ್ದಾಗ ಮಹಾಸ್ವಾಮಿಗಳೇ, ಅದು ಗರ್ಭದಲ್ಲಿ ಇದ್ದಾಗ ನ್ಯೂನತೆಯಿಂದ ಇದ್ದರೆ ಅದು ಯಾವುದೋ ಒಂದು ಅಂಗದ ನ್ಯೂನತೆಯೊಂದಿಗೆ ಇದ್ದಂತಹ ಸಂದರ್ಭದಲ್ಲಿ ಅವರು ಗರ್ಭಪಾತವನ್ನು ಮಾಡಿಸಿಕೊಳ್ಳಲು ವೈದ್ಯಕೀಯ ಗರ್ಭಪಾತ ಮುಕ್ತಾಯಗೊಳಿಸುವ ಕಾಯ್ದೆ 1971 ತಿಳಿಸಿಕೊಡುತ್ತದೆ ಮಹಾಸ್ವಾಮಿ. ಮಹಾಸ್ವಾಮಿ, ಗಣ ನ್ಯಾಯಾಲಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ಪ್ರಸ್ತುತಪಡಿಸಿರುವ ವಿವಾದಾಂಶಗಳ ಆಧಾರಗಳ ಹಾಗೂ ವಾದ ವಿಶ್ಲೇಷಣೆಯ ಆಧಾರದ ಮೇಲೆ ಗೌರವಾನ್ವಿತ ಗಣ ನ್ಯಾಯಾಲಯದಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸುವುದೇನೆಂದರೆ ಅರ್ಜಿದಾರರ ಅರ್ಜಿಯನ್ನು ಮಾನ್ಯ ಮಾಡಬೇಕೆಂದು ಗಣ ನ್ಯಾಯಾಲಯದಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರಸ್ತುತ ಪ್ರಕರಣದಲ್ಲಿ ಗರ್ಭಪಾತಕ್ಕೆ ಅನುವು ಮಾಡಿಕೊಡಬಾರದೆಂದು ಗಣ ನ್ಯಾಯಾಲಯದಲ್ಲಿ ಕೇಳಿಕೊಳ್ಳುತ್ತೇವೆ ಮಹಾಸ್ವಾಮಿಗಳೇ. ವೈದ್ಯಕೀಯ ಗರ್ಭಪಾತ
ಕಾಯ್ದೆಯಲ್ಲಿ ಸೂಚಿಸಿದಂತಹ ಕಲಂ 3(2) ಅಂಶಗಳನ್ನು ಹೊರತುಪಡಿಸಿ ಉಳಿದ ಪ್ರಕರಣದಲ್ಲಿ ಗಂಡನ ಅಥವಾ ಅವರಿಗೆ ಸಂಬಂಧಿಸಿದ ವ್ಯಕ್ತಿಗಳ ಅನುಮತಿಯನ್ನು ಕಡ್ಡಾಯಗೊಳಿಸಬೇಕು ಎಂದು ಘನ ನ್ಯಾಯಾಲಯದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಮಹಾಸ್ವಾಮಿಗಳೇ. ವೈದ್ಯಕೀಯ ಗರ್ಭಪಾತ ಮುಕ್ತಾಯ ಕಾಯ್ದೆ 1971 ಪ್ರಸ್ತುತ ವಿದ್ಯಮಾನದಲ್ಲಿ ಪರಿಣಾಮಕಾರಿಯಾಗಿರದ ಕಾರಣದಿಂದಾಗಿ ಪ್ರಸ್ತುತ ವಿದ್ಯಮಾನಗಳಿಗೆ ತಕ್ಕಂತೆ ತಿದ್ದುಪಡಿ ಮಾಡುವುದಕ್ಕೆ ಸರ್ಕಾರಕ್ಕೆ ಸಲಹೆ ನೀಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ ಮಹಾಸ್ವಾಮಿಗಳೇ. ಈ ರೀತಿಯಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಮಹಾಸ್ವಾಮಿಗಳೇ. ಕೆಲವೊಂದು ಪ್ರಶ್ನೆಗಳು ಉದ್ಭವಿಸಿದ್ದು. ಮೊದಲನೇದಾಗಿ ಘನ ನ್ಯಾಯಾಲಯದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಒಂದನೇದಾಗಿ ಈ ಒಂದು ಪ್ರಕರಣದಲ್ಲಿ ಅನುರಾಗ್ ದೇಸಾಯಿ ಆಗಿರ್ತಕ್ಕಂಥ ಪ್ರತಿವಾದಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಎರಡನೇದಾಗಿ ಅವಳ ಈ ನಿರ್ಧಾರಕ್ಕೆ ಗಂಡ ಹಾಗೂ ಗಂಡನ ಮನೆಯವರು ಅಡ್ಡಿಯಾದಲ್ಲಿ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದೇ? ಅವರು ಗಂಡಗಳ ರೈಟ್ಸ್ ಉಲ್ಲಂಘನೆ ಆಗಿರುತ್ತಿಲ್ಲ. ಅವರು ಸಂವಿಧಾನದ 32ನೇ ವಿಧಿಯ ಪ್ರಕಾರ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಅದೇ ರೀತಿಯಾಗಿ ಒಂದು ಕೆಲವೊಂದಿಷ್ಟು ಈ ಒಂದು ಮೂಲಭೂತ ಹಕ್ಕುಗಳ ಸಂಬಂಧಿಸಿದ ಕೆಲವು ನ್ಯಾಯಾಲಯದ ತೀರ್ಪುಗಳನ್ನು ಅದೇ ರೀತಿ ಹೆಂಡತಿ ಗಂಡನ ಅನುಮತಿ ಇಲ್ಲದೆ ತನ್ನ ಇಚ್ಛೆಗೆ ಅನುಗುಣವಾಗಿರದ ಪ್ರಮಾಣವನ್ನು ತೆಗೆಸುವ ಅವಳಿಗೆ ಕಾನೂನಿನಲ್ಲಿ ಅವಕಾಶಗಳಿವೆ ಅಂತ ಇದಕ್ಕೆ ನಾವು ಅವರು ಪ್ರಶ್ನೆ ಮಾಡ್ಕೊಂಡಾಗ not a way of presenting that. ಈ ಒಂದು ಪ್ರಕರಣದಲ್ಲಿ ಅನುರಾಗ್ ದೇಸಾಯಿ ಅವರಿಗೆ ಅಬೋಷನ್ ಮಾಡ್ಕೊಂಡು ಸಂಪೂರ್ಣ ಹಕ್ಕಿದೆ. ಇಲ್ಲಿ ಒಂದು ವೇಳೆ ಅವರು ಅಬೋಷನ್ ಮಾಡ್ಕೊಳ್ಳೋದು ಗಂಡನ ಮನೆಯವರು ಅಥವಾ ಗಂಡ ಒಂದು ವೇಳೆ ತಡೆಯದೇ ಆಗಲಿ ಅನುಚ್ಛೇದ 15ರ ಪ್ರಕಾರ ಹಾಗೂ ಅನುಚ್ಛೇದ 19(1)(a) ಪ್ರಕಾರ ಅನುಚ್ಛೇದ 21ರ ಪ್ರಕಾರ ಅವಳ ಮೂಲಭೂತ ಹಕ್ಕುಗಳು ಸ್ಪಷ್ಟ ಉಲ್ಲಂಘನೆ ಆಗುತ್ತೇವೆ. ಒಂದನೇದಾಗಿ ಅನುಚ್ಛೇದ 15ನ್ನು ನೋಡಿದಾಗ ಯಾವುದೇ ಲಿಂಗ ಆಗಿರ್ಬೋದು, ಜನ್ಮಸ್ಥಳ, ವಾಸಸ್ಥಳ ಇವುಗಳ ಯಾವುದೇ ಆಧಾರದ ಮೇಲೆ ತಾರತಮ್ಯ ಮಾಡಬಹುದು ಅಂತ ಹೇಳ್ತೇವೆ. ಅದೇ ರೀತಿಯಾಗಿ 19(1)(a) were wasting more time. Another article after 50 you mentioned 21. 21. This 21 how it is applicable. Nobody has affected her rights. Only husband's contention is against making she is making abortion. That's all. It is not violating any fundamental rights and laws. What is it? You cannot substantiate your answer. ಗಂಡನ ಸಮ್ಮತಿ ಅವಶ್ಯಕ. ಈ ಒಂದು ಪ್ರಕರಣ ಹೈಕುಮಾರ್ ಮಲ್ಹೋತ್ರಾ ವರ್ಸಸ್ ಅಜಯ್ ಮಸ್ರಿಕ್ಸಾ ಎಂಬ ಪ್ರಕರಣದಲ್ಲಿ ಪಂಜಾಬ್ ಮತ್ತು ಹರಿಯಾಣ ಉಚ್ಚ ನ್ಯಾಯಾಲಯವು ಹೆಂಡತಿಯ ಭ್ರೂಣ ತೆಗೆಸಲು ಗಂಡನ ಸಂಬಂಧಿ ಅವಶ್ಯಕತೆ ಇದೆ ಎಂದು ತೀರ್ಪಿನಲ್ಲಿ ಹೇಳಿದೆ. ಇದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅನಿಲ್ ಕುಮಾರ್ ಮಲ್ಹೋತ್ರಾ ವರ್ಸಸ್ ಅಜಯ್ ಮಸ್ರಿಕ್ಸಾ. ಅದೇ ರೀತಿ ಇನ್ನೊಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅನ್ನು ನೋಡಿದಾಗ ಎಕ್ಸ್ ವರ್ಸಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಎನ್ಸಿಟಿ ಆಫ್ ಡೆಲ್ಲಿ ಆ್ಯಂಡ್ ಎನೋವಾ. ಈ ಒಂದು ಪ್ರಕರಣದ ಫ್ಯಾಕ್ಟನ್ನು ಶಿಕ್ಷಿತವಾಗಿ ನೋಡಿದಾಗ ಒಬ್ಬಳು ಅನ್ಮ್ಯಾರಿಡ್ ವುಮೆನ್ ಪಾರ್ಟ್ನರ್ಗಳಿಗೆ ಕನ್ಸೆಂಟ್ ತಗೊಂಡು ಗರ್ಭಿಣಿ ಆಗ್ತಾರೆ. ಗರ್ಭಿಣಿಯಾದ 23 ವಾರಗಳ ನಂತರ ಅವಳು ತನ್ನ ಸ್ವ ಇಚ್ಛೆಯಿಂದ ಅದನ್ನು ತೆಗೆದುಕೊಂಡ್ರೆ ಡೆಲ್ಲಿ ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತಾರೆ. ಅದು ಡೆಲ್ಲಿ ಹೈಕೋರ್ಟ್ ಏನು ಮಾಡ್ತಿದೆ ಅಂದರೆ ಈ ಒಂದು ಅರ್ಜಿಯಾದ ಕೆಲಸ ಇರ್ತೈತಿ. ಅದಾದ ನಂತರ ಅವಳು ನೇರವಾಗಿ ಇದು ಆಮೇಲೆ ಡೆಲ್ಲಿ ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ಗೆ
37 ಸಮಯ ಹೋಗ್ತಾರೆ. ಈ ಒಂದು ಸುಪ್ರೀಂ ಕೋರ್ಟ್ ವಾದ ವಿವಾದಗಳನ್ನು ಪರಿಶೀಲಿಸಿ ಅನ್ಮ್ಯಾರಿಡ್ ವುಮೆನ್ ಆಗಿರಲಿ ಮ್ಯಾರಿಡ್ ವುಮೆನ್ ಆಗಿರಲಿ 20ರಿಂದ 24 ವಾರಗಳ ತನಕ ಅವಳು ಅಬೋಷನ್ ಮಾಡ್ಕೊಳ್ಳೋಕ್ಕೆ ಲೀಗಲ್ the right to access safe and legal abortion between 20 and 24 of pregnancy both married and unmarried women permission ಕೊಡ್ತಿರ್ತಾರಲ್ಲ. ಇದಕ್ಕಿಂತ ಮೊದಲು 1971 ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಒಳಗೆ ಅದಕ್ಕೆ ಅಬೋಷನ್ ಪರ್ಮಿಷನ್ ಇರ್ತಲ್ಲ, ಬಟ್ ಅದಕ್ಕೆ ಒಂದು ಕೆಲವೊಂದು ಕಂಡೀಷನ್ ಇರ್ತಲ್ಲ. ಆ ಕಂಡೀಷನ್ ಏನಪ್ಪ ಅಂತಂದ್ರೆ ವಿವಾಹಿತ ಮಹಿಳೆಗೆ ಅಷ್ಟೇ ಇರ್ತವಲ್ಲ, ವಿವಾಹಿತ ಮಹಿಳೆ ಆಗಿದ್ದಲ್ಲಿ ಒಂದು ವೇಳೆ ಅವ್ರು ಸಂತತಿಗಳಿಂದ ರೇಖೆ ಒಳಗಾಗಿದ್ದಾರೆ ಅಥವಾ ಅವಳು ಆ ಒಂದು ಮಗು ಸರಿಯಾಗಿ ಬೆಳವಣಿಗೆ ಆಗಿದ್ದಾರೆ. ಆದ್ದರಿಂದ ಈ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ, ಈ ಒಂದು ಪ್ರಕರಣದಲ್ಲಿ ಏನು ಹೇಳಿದೆಪ್ಪ ಅಂತಂದ್ರೆ ಅಬೋಷನ್ ಮಾಡ್ಕೊಳ್ಳೋದು ಒಬ್ಬ ಮಹಿಳೆಯ ಸಂಪೂರ್ಣ ಅವಳ ಮೂಲಭೂತ ಹಕ್ಕಂತ ಹೇಳಿದೀವಿ. ಅದೇ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಇದು ಯುವಜನ ಕೂಡ ಏನು ಹೇಳಿದ್ದಾರೆ ಅಂದ್ರೆ ಮೇಡಮ್, ಸಮಾಜದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ, ಅದಕ್ಕೆ ತಕ್ಕಂತೆ ಕಾನೂನು ಕೂಡ ಅಪ್ಡೇಟ್ ಆಗಬೇಕು ಎಂದು ಕಾನೂನಿಗಿಂತ ನೀಡಿದಂತಲ್ಲ ಅರಿವು ನೀಡಿದಂತೆ ಈ ಒಂದು ಪ್ರಕರಣದಲ್ಲಿ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಅನುಚ್ಛೇದ ಭಾರತ ಸಂವಿಧಾನದ ಅನುಚ್ಛೇದ 340 ಏನು ಹೇಳುತ್ತಪ್ಪ ಅಂತ ಎಲ್ಲ ನ್ಯಾಯಾಲಯಗಳಿಗೂ ಸರ್ವೋಚ್ಚ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟ ಕಾನೂನುಗಳು ಅನುಸರಿಸಬೇಕು ಅಂತ ಹೇಳ್ತೀವಿ. ಈ ಒಂದು ಪ್ರಕರಣದಲ್ಲಿ ಅವರು ಮಾನಸಿಕವಾಗಿ ತಯಾರಾಗಿರೋದ್ರಿಂದ ಅವರು ಒಂದು ವೇಳೆ ಒಂದು ಮಗುವನ್ನ ಹೆತ್ತರೆ ಅವರು ಮಾನಸಿಕವಾಗಿ ಒಂದು ಕಾಯಿಲೆ ಮಾನಸಿಕವಾಗಿ ಖಿನ್ನತೆ ಒಳಗೋದು ಚಾನ್ಸಸ್ ಇದೆ. ಈ ಉದಾಹರಣೆ ನೋಡಿದ್ರೆ ಮೊನ್ನೆ ಜನವರಿ 9 ತಾರೀಕು ಪ್ರಜಾವಾಣಿಯಲ್ಲಿ ಒಬ್ಬ ತಾಯಿ ತನ್ನ ಮಗುವನ್ನೇ ಒಂದು ಗೋವಾದಲ್ಲಿ ಲಾಕ್ಡೌನ್ ತನ್ನ ಮಗುವನ್ನೇ ಕೊಡ್ತಕ್ಕಂಥ ಉದಾಹರಣೆ ಆಗಿದ್ದೀವಿ. ಅವಳು ಇದು ಫ್ಯಾಮಿಲಿ ಪ್ರಾಬ್ಲಮ್ದಿಂದ ಅವಳು ಮೆಂಟಲಿ ಅಂದ್ರೆ ಅದು ಕೆಲವೊಂದು ಎಕ್ಸ್ಪರ್ಟ್ ಇದು ಮಾಡಿದ್ದಾರೆ. ಫ್ಯಾಮಿಲಿ ಪ್ರಾಬ್ಲಮ್ನಿಂದ ಹೊಂದಿರ್ಬೋದು ಅವಳು ಅಂತ, ಆಮೇಲೆ ಅವಳು ಸಾಯ್ಬೇಕಂತ ಅದು ಅವಳು ಪ್ರಯತ್ನ ಪಡಬೇಕು. ಮಾನಸಿಕವಾಗಿ ಅವರು ತಯಾರಾಗಿಲ್ಲ ಸರ್, ಆದ್ರಿಂದ ಅವ್ರು ಪಟ್ಟಂತ ಬ್ರೇಕ್ ಕೂಡ ವಾಲೆಟ್ ಅಂದ್ರೆ ಸರ್ ಅವ್ರು ಇಬ್ಬರು ಸರ್ ಕನಿಷ್ಠ 3 ವರ್ಷಗಳವರೆಗೆ ಮಗುವನ್ನು ಹೊಂದಬೇಡದಂತ ಅವ್ರು ಅಪೀಲ್ ಮಾಡ್ಬೋದು ಸರ್. ಅಂತ ಅವರು ಕೆಲವು ವರ್ಕ್ ಅವ್ರು ಸಾಧನೆ ಮಾಡ್ಬೇಕಂತ ಅವ್ರು ಅನ್ಕೊಂಡಿದ್ರು ಸರ್. ಅವ್ರ ಕೆಲಸ ಒತ್ತಡದಿಂದ ಅಂದ್ರೆ ಮ್ಯಾಮ್ ಅದು ತೊಂದರೆ ಆಗುತ್ತೆ ಮ್ಯಾಮ್. ಅದು ಸರಿಯಾದ ಅಗ್ರಿಮೆಂಟ್ ಮಾಡ್ಕೊಂಡು ಈ ಒಂದು ಪ್ರಕರಣದಲ್ಲಿ ಘನ ನ್ಯಾಯಾಲಯವು ವಾದ ವಿವಾದಗಳನ್ನು ಪರಿಶೀಲಿಸಿ ಈ ಒಂದು ಪ್ರಕರಣದಲ್ಲಿ ಇದು ಹೆಣ್ಣಿನ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು